ಹೇ ಗೈಸ್, ಹಾಯ್ ಹಲೋ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರ್ಷಿತಾ ಜರ್ಮನಿಲಿ. ಸಂಕ್ರಾಂತಿ ಹಬ್ಬ ಅಂತೂ ಬಂದೇ ಬಿಟ್ಟಿದೆ. ಸೊ ನಾನು ಇಲ್ಲಿಗೆ ಬಂದಮೇಲೆ ಒಂದು ವರ್ಷದಲ್ಲಿ ಯಾವ ಹಬ್ಬನೂ ಸಹ ಮಿಸ್ ಮಾಡಿಲ್ಲ. ಬಿಕಾಸ್ ಕಲ್ಚರು, ಟ್ರೆಡಿಷನ್ನು ಎಷ್ಟೇ 7 ಸಮುದ್ರ ಅಲ್ಲ 10 ಸಮುದ್ರ ದಾಟ್ರೂ ಮರೆಯೋಕ್ಕಾಗಲ್ಲ. ಇವಾಗ ನಾನು ಸಂಕ್ರಾಂತಿ ಹಬ್ಬಕ್ಕೆ ಏನೇನು ತರಬೇಕು ಒಂದೊಂದಕ್ಕೂ ಫುಲ್ ಮೂಲೆಯಲ್ಲಿ ಹುಡುಕಿ ತರಬೇಕಾಗತ್ತೆ. ಈ ಕಬ್ಬು ಇವೆಲ್ಲ ಸಿಗಲ್ಲ. ಬಟ್ ಮೇನ್ ಇಂಡಿಗ್ರೆಂಟ್ಸ್ನ ಯಾವುದು ಹಬ್ಬ ಮಾಡ್ತೀವಿ ಅಂದರೆ ಕರೆಕ್ಟಾಗಿ ಮಾಡಬೇಕು, ಯಾವುದು ಮಿಸ್ ಮಾಡೋಕ್ಕಾಗಲ್ಲ. ಬರ್ಲಿನ್ ಮೂಲೆ ತಿರುಗಿ ಆದರೂ ಪ್ರತಿಯೊಂದು ಐಟಮ್ಸ್ನ ತರಕ್ಕೆ ಟ್ರೈ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಎಲ್ಲ ಐಟಮ್ಸ್ನು ತೊಗೊಂಡು ನಾಳೆ ಹಬ್ಬನೂ ಮಾಡ್ತೀನಿ. ಹೇಗೆ ತೊಗೋತೀನಿ, ಏನೇನು ಮಾಡ್ತೀನಿ ಅಂತ ಮುಂದೆ ತೋರಿಸ್ತೀನಿ. ಆಚೆ ಅಂತೂ ಬಂದ್ಬಿಟ್ಟೆ ಗೈಸ್, ಫುಲ್ ಚಳಿ ಇದೆ. ಈಗ ಟೆಂಪರೇಚರ್ ಅಟ್ ಪ್ರೆಸೆಂಟ್ 0 ಡಿಗ್ರಿ ಇದೆ ಅನಿಸುತ್ತೆ. 0 ಡಿಗ್ರಿ, ಬಟ್ ಫೀಲ್ಸ್ ಲೈಕ್ ಹೇಗಿರುತ್ತೆ ಅಂದರೆ ಇಟ್ಸ್ ಲೈಕ್ ಆಲ್ಮೋಸ್ಟ್ ಈಕ್ವಲ್ ಟು -7 -8 ರೇಂಜಿಗಿದೆ. ನಾನು ನಿಮ್ಗೆ ಯಾವತ್ತೂ ನಮ್ಮ ಏರಿಯಾ ತೋರಿಸಿಲ್ಲ ಅಲ್ಲ, ಇವತ್ತು ತೋರಿಸೋಣ ಅಂತ. ಇದು ನಮ್ಮ ಏರಿಯಾ. ಸ್ವಲ್ಪ ವೆದರ್ ಅಂತೂ ಮಸ್ತಾಗಿದೆ. ಗ್ರಿಲ್ ಶಾಪು ಅದು ಇದು. ಆಮೇಲೆ ಹಾಗೆ ಸ್ವಲ್ಪ ಮುಂದೆ ಬರೋಣ. ಮುಂದೆ ಬಂದರೆ ಇಲ್ಲೊಂದು ಶಾಪ್ ಇದೆ, ಸೂಪರ್ ಮಾರ್ಕೆಟು. ಅದ್ರದ್ದು ನಿಮಗೆ ಪರಿಚಯ ನಾನು ಮಾಡಿಸ್ತೀನಿ. ಅಲ್ಲೇ ಕೆಲವು ಐಟಮ್ಸ್ ತೊಗೋಬೇಕು ಇವತ್ತು. ಆಮೇಲೆ ಇದು ಟ್ರಾಮ್ ಸ್ಟೇಷನ್ನು, ಬ್ಯೂಟಿ. ಇಲ್ಲೊಂದು ಕಿನೋಟಾನಿ ಇದೆ, ಅಂದರೆ ಥಿಯೇಟರು. ನಮ್ಮ ಮನೆ ಅಲ್ಲಿ ಸ್ವಲ್ಪ ಮುಂದೆ ಹೋದರೆ ನಮ್ಮ ಮನೆ. ಇದು ನನಗೆ ನಿಯರ್ ಬೈ ಟ್ರಾಮ್ ಸ್ಟಾಪು. ಲಾಸ್ಟ್ ಟೈಮ್ ಒಂದು ಜಾಗಕ್ಕೆ ಹೋಗಿದ್ದೆ, ಅಲ್ಲಿ ನಾನು ಕೆಲವೊಂದು ಹಬ್ಬದ ಐಟಮ್ಸ್ನೆಲ್ಲ ನೋಡಿದ್ದೆ. ಈ ಸತಿ ಮತ್ತೆ ಅಲ್ಲಿಗೆ ಹೋಗ್ತಿದ್ದೀನಿ. ಸಿಗತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ನೋಡೋಣ. ಅಲ್ಲಿ ಹೋದ್ಮೇಲೆ ಸಿಗುತ್ತಾ ಅಂತ. ಸಿಕ್ಕಿದ್ರೆ ಒಂದೊಂದು ಐಟಮ್ ಎಷ್ಟೆಷ್ಟಾಗುತ್ತೆ, ಟೋಟಲಾಗಿ ಹಬ್ಬದ ಖರ್ಚೇನಾಗುತ್ತೆ, ಅದರಲ್ಲಿ ನಮ್ಮಮ್ಮ ಎಷ್ಟು ಖರ್ಚು ಮಾಡ್ತಾರೆ ಅಂತ ಎಲ್ಲ ನಿಮಗೆ ಮುಂದೆ ತೋರಿಸ್ತೀನಿ. ಟ್ರಾಮ್ ಚೇಂಜ್ ಮಾಡೋಣ ಅಂತ ಇಲ್ಲಿ ಇಳಿದೆ ಗೈಸ್. ಬಟ್ ಈ ಜಾಗದ ಬ್ಯೂಟಿ ನೋಡಿ ನಿಮಗೂ ತೋರಿಸೋಣ ಅಂದ್ಕೊಂಡೆ. ಸಕ್ಕದಾಗಿ ಅನ್ನಿಸ್ತು. ಒಂದ್ಸಲ ನೀವು ನೋಡಿ. ವಿ ಆರ್ ಫೈನಲಿ ಹಿಯರ್. ನಾನು ಹೇಳಿದ್ದು ಒಂದು ಕಡೆ ಸಿಗತ್ತೆ, ನಾನು ಲಾಸ್ಟ್ ಟೈಮ್ ನೋಡಿದ್ದೆ ಅಂದಲ್ಲ, ಈ ಪ್ಲೇಸೇನೆ ಡಾಂಗ್ ಜಾನ್ ಸೆಂಟರ್ ಅಂತ. ಮೇ ಬಿ ಇದು ಚೈನೀಸ್ ನೇಮ್ ಆಗಿದೆ ಅನಿಸುತ್ತೆ. ಎಲ್ಲ ಥರ ಇದೆ. ಚೈನೀಸ್ ಸ್ಟೋರ್ ಇದೆ, ಇಂಡಿಯನ್ ಸ್ಟೋರ್ ಇದೆ, ಏಷ್ಯಾ 24. ಇಂಡಿಯನ್ ಏಷ್ಯಾ ಮೀನಿಂಗ್ ಫ್ಯೂ ಥೈಲ್ಯಾಂಡ್, ಶ್ರೀಲಂಕಾ ಆ ಥರ ಎಲ್ಲ ಐಟಮ್ಸ್ ಅಲ್ಲಿ ಸಿಗುತ್ತೆ. ಸೊ ಗೈಸ್, ನಿಮಗೆ ಎಲ್ಲ ಇಂಡಿಯನ್ ಫ್ರೂಟ್ಸು ಇಲ್ಲಿ ಕಾಣಿಸ್ತಾ ಇದೆ. ಆಲ್ಮೋಸ್ಟು ಡ್ರ್ಯಾಗನ್ ಫ್ರೂಟ್ಸು, ಮತ್ತು ಏನದು ಏಲಕ್ಕಿ ಬಾಳೆಹಣ್ಣು, ಮ್ಯಾಂಗೋಸು ಮತ್ತು ಎಲ್ಲ ಕಾಣಿಸ್ತಿದೆ. ಮತ್ತು ತುಂಬ ಫ್ರೂಟ್ಸು. ಶುಗರ್ ಕೇನ್ ಒಂದು ಸಿಗಬೇಕು, ಟ್ರೈ ಮಾಡೋಣ. ಬ್ಲಾಗ್ ಯೂಟ್ಯೂಬ್. Okay. Yeah. So we are famous from today, yeah? Okay, just one. I had sugar cane. Please, I do watch it. It's the festival tomorrow. ಸೊ ಇದನ್ನು ತೊಗೊಳ್ಳೋಣ ಗೈಸ್. ಸಾಂಬಾರ್ಗೆ ಇದನ್ನು ಏನಂತಾರೆ ನಿಮ್ಮ ಭಾಷೆಯಲ್ಲಿ ಕಮೆಂಟ್ ಮಾಡಿ. ಕನ್ನಡದಲ್ಲಂತೂ ಸೋರೆಕಾಯಿ ಅಂತಾರೆ. So this is your present for Pongal. ಥ್ಯಾಂಕ್ ಯು. You're welcome. Because you are so nice and kind person. ಫೈನಲಿ ಶಾಪಿಂಗ್ ಮುಗೀತು ಗೈಸ್. ಲೈಕ್ ನಾಳೆ ಹಬ್ಬಕ್ಕೆ ಬೇಕಾಗಿರೋ ಐಟಮ್ಸು ಬಿಲ್ ನೋಡ್ರಿ. ಆಲ್ಮೋಸ್ಟ್ 1265 ಆಗಿದೆ. 1265 ಅಂದರೆ ನಮ್ಮ ಇಂಡಿಯನ್ ಬೆಲೆಗೆ ಒಂದು 1100 ಅಂತ ಅಂದ್ಕೊಳ್ಳೋಣ. ಇದನ್ನು ಪಾಪ ಅವನು ಅಂಗಡಿಯವನು ಫ್ರೀಯಾಗಿ ಕೊಟ್ಟ. ಯುವರ್ ಹಾನೆಸ್ಟ್, ಯುವರ್ ನೈಸ್, ಅದು ಇದು ಅಂತೆಲ್ಲ ಅಂದ್ಬಿಟ್ಟು ಖುಷಿ ಆಯಿತು ಕೇಳಿಸ್ಕೊಳಕ್ಕೆ. ಈಗ ನಾವು ತೊಗೊಂಡಿರೋದು ಬಂದು ಕಡಲೆಕಾಯಿ ಮತ್ತು ಕಬ್ಬು ಆ್ಯಂಡ್ ಬೇಳೆ ಅಷ್ಟೇ. ಒಂದು 3 ಐಟಮ್ ತೊಗೊಂಡಿದ್ದು. 3 ಐಟಮ್ಗೆ ಇಷ್ಟು ಮಾಡಿದೆ ನಾನು ಬಿಲ್ಲು. ನಾನು ಹೇಳಿದ್ನಲ್ಲ, ಅಟ್ ದ ಎಂಡ್ ಆಫ್ ದ ಡೇ ಫುಲ್ಲು ಎಷ್ಟಾಯಿತು ಟೋಟಲ್ ಅನ್ನೋದನ್ನ ನಿಮ್ಗೆ ಹೇಳ್ತೀನಿ. ಇಲ್ಲೂ ನೀವು ಶಾಪ್ಸ್ ನೋಡ್ಬೋದು. ಇದು ಫುಲ್ಲು 18 ಹಾಲ್ಸ್ ಏನೋ ಇದೆಯಂತೆ. ಎಷ್ಟು ಶಾಪ್ಸ್ ಇದೆ ನೋಡಿ. ಲೈಕ್ ಫುಲ್ಲು ಲೈಕ್ ಎಲೆಕ್ಟ್ರಿಕ್ ಶಾಪ್ಸು ಮತ್ತು ಹೇರ್ ಕಟ್ ಶಾಪು. ಲಾಸ್ಟ್ ಟೈಮ್ ಇಲ್ಲಿಗೆ ಬಂದಾಗ ನಾನು ಹೇರ್ ಕಟ್ ಮಾಡಿಸಿದ್ದೆ, ಯಾರೂ ನಮ್ಮ ಅಮ್ಮಂಗೆ ಹೇಳ್ಬೇಡಿ. ಹಂಗೆ ಮುಂದೆ ಹೋದರೆ ಅಷ್ಟೇ ಗೈಸ್, ಮುಗೀತು. ಆಲ್ಮೋಸ್ಟ್ ಎಂಡಿಗೆ ಬಂದಿದ್ದೀವಿ. ನೋಡೋಣ ನೆಕ್ಸ್ಟ್ ಏನೇನು ತೊಗೋತೀನಿ ತೋರಿಸ್ತೀನಿ. ಇದು ಒಂದು ಟರ್ಕಿಶ್ ಸ್ಟೋರು. ಇಲ್ಲಿ ಮ್ಯಾಕ್ಸಿಮಮ್ ಸ್ವಲ್ಪ ಚಿಕನ್ ಎಲ್ಲ ತುಂಬ ಕಮ್ಮಿ ಪ್ರೈಸಿಗೆ ಸಿಗುತ್ತೆ ಜರ್ಮನ್ ಸೂಪರ್ ಮಾರ್ಕೆಟ್ಸು ಕಂಪೇರ್ ಮಾಡಿದ್ರೆ. ನಾನು ಲಾಸ್ಟ್ ಟೈಮ್ ಹೇಳಿದ್ನಲ್ಲ ಒಂದು ತಪ್ಪು ಮಾಡಿದ್ದೆ ಅಂತ. ನೋಡಿ, ಇದನ್ನು ನಾನು ಲಾಸ್ಟ್ ಟೈಮ್ ಎತ್ಕೊಬಂದಿದ್ದು ಪಾರ್ಸ್ಲೆ. ನೋಡಿ, ಎರಡಕ್ಕೂ ಏನು ಡಿಫ್ರೆನ್ಸ್ ಅನಿಸುತ್ತೆ. ಇದು ಕೊತ್ತಂಬರಿ, ಇದು ಪಾರ್ಸ್ಲೆ. ದೊಡ್ಡ ಡಿಫ್ರೆನ್ಸ್ ಅನ್ಸಲ್ಲ. ಲಾಸ್ಟ್ ಟೈಮ್ ಕನ್ಫ್ಯೂಸ್ ಆಗುತ್ತೆ. ಬಟ್ ಐಮ್ ವೆರಿ ಶೋರ್ ದಿಸ್ ಟೈಮ್. ಸೊ ಏನೇನು ತೊಗೋಬೇಕು ಅಂದರೆ ಇಲ್ಲಿ ಒಂದು ಕೊತ್ತಂಬರಿ ತೊಗೊಳ್ಳೋಣ, ಆಮೇಲೆ ಒಂದು ಕಟ್ಟು ಪುದೀನ ತೊಗೊಳ್ಳೋಣ. ಎರಡು ಇದು €1 ಅನಿಸುತ್ತೆ. ಅಂದರೆ ₹100 ಕೊಟ್ಟು ಒಂದು ಕಟ್ ಕೊತ್ತಂಬರಿನ ನಾನು ಇಲ್ಲಿ ತೊಗೊಳ್ತಾ ಇದ್ದೀನಿ. ₹100 ಕೊಟ್ಟು ಒಂದು ಕಟ್ ಪುದೀನಾನ ಇಲ್ಲಿ ತೊಗೊಳ್ತಾ ಇದ್ದೀನಿ. ಕೊತ್ತಂಬರಿ ಪುದೀನ ಎರಡು ಒಂದೊಂದು ಕಟ್ಟು ತೊಗೋಬೇಕು.
ಹಾಕ್ಬಿಟ್ಟಿದ್ದೀನಿ. ಚಳಿಗೆ ಕೈ ವರ್ಕ್ ಆಗ್ತಾ ಇಲ್ಲ ಆ್ಯಕ್ಚುಲಿ, ಒಬ್ಬರಿಂದನೇ ಎಲ್ಲ ಪ್ರಾಬ್ಲಮ್ಸ್ ಆಗ್ತಾಯಿದೆ. ಕವರ್ ಓಪನ್ ಮಾಡೋಕ್ಕಾಗ್ತಿಲ್ಲ ಗೈಸ್ ಚಳಿಗೆ, ಏನು ಮಾಡೋದು. ಒಳ್ಳೆ ಪುಣ್ಯಾತ್ಮ ಲೈಟ್ ಮಾತ್ರ ಹಾಕಿಕೊಂಡು ನಾನು ವ್ಲಾಗಿಂಗ್ ಮಾಡೋಕ್ಕೆ ಲೈಟ್ ಹಾಕ್ಕೊಂಡಿರಂಗೆ, ಚಾರ್ಜಿಂಗ್ ಲೈಟ್ ಎಲ್ಲ ತಂದಿಷ್ಟ. ಟೊಮ್ಯಾಟೊ ಬಿಗೋಯ್ತು, ಮತ್ತೆ ಆಯ್ದೆಲ್ಲ ಮೇಲೆ ಹಾಕಿದ್ದೀವಿ. ಈ ಸರಿ ಬೀಳಿಸ್ಬಾರ್ದು ಗೈಸ್. ನನ್ನ ಚಿಕ್ಕ ಮಕ್ಕಳು ಪರವಾಗಿಲ್ಲ, ಐ ಥಿಂಕ್ ಸಾಕಷ್ಟೇ. ಟೊಮ್ಯಾಟೊ ಏನಿದೆ, ಚಿಲ್ಲೀಸ್ ಎಲ್ಲ ಆಲ್ರೆಡಿ ತೊಗೊಂಡಿದ್ದೀನಿ. ಬದನೆಕಾಯಿ ನೋಡಿ ಗೈಸ್, ಚಿಲ್ಲಿಯಲ್ಲಿ ಎಷ್ಟು ವೇರಿಯಂಟ್ಸ್ ಇದೆ ಅಂತ. ಇದು ನಾವು ಇಲ್ಲಿ ಬಜ್ಜಿ ಮಾಡ್ತೀವಿ, ಇವ್ರು ಇದನ್ನು ಕ್ಯಾಪ್ಸಿಕಮಲ್ಲಿ ಇನ್ನೊಂದು ವೇರಿಯಂಟ್ ಅಂತ ಬಿಟ್ಟವ್ರೆ. ಇದು ನೋಡಿ ಎಷ್ಟು ವೇರಿಯಂಟ್ಸ್ ಆಫ್ ಚಿಲ್ಲಿ ಇದೆ. ಇದರಲ್ಲೂ ನಾವು ಬಜ್ಜಿನೇ ಮಾಡೋದು. ನೆಕ್ಸ್ಟು ಇದು ಚಿಲ್ಲಿನೇ ಇಷ್ಟಿಷ್ಟು ಉದ್ದ ಇದೆ, ಇದು ಗ್ರೀನ್ ಚಿಲ್ಲಿ. ಬಟ್ ನಾವು ಇದನ್ನು ಬೇಸಿಕಲಿ ಈ ಚಿಲ್ಲಿನ ನಾವು ಯೂಸ್ ಮಾಡೋಕ್ಕಾಗಲ್ಲ. ನೋಡಿ ಗೈಸ್, ಆ್ಯಕ್ಚುಲಿ ಬೆಳ್ಳುಳ್ಳಿ ಚೈನೀಸ್ ಗಾರ್ಲಿಕ್ ಅಂತಾರೆ, ಇದನ್ನು ಜಾಸ್ತಿ ತಿನ್ನಬಾರ್ದು. ಬಟ್ ನಂಗೆ ಬೇರೆ ಆಪ್ಷನ್ ಇಲ್ಲ, ರಸಕ್ಕೆ ಎಲ್ಲ ನಾಳೆ ಬೇಕಾಗುತ್ತೆ. ಸೊ ಬೆಳ್ಳುಳ್ಳಿ, ಈರುಳ್ಳಿ ಬಂದು ಎಷ್ಟಿದೆ ಗೈಸ್, 5 kg 100 euro ಇದೆ. ಈರುಳ್ಳಿ ಒಂದೇ ನಂಗೆ ಒಳ್ಳೆ ಡೀಲ್ ಅನಿಸ್ತಾ ಇರೋದು. ಈರುಳ್ಳಿ ಪಿಕ್ ಮಾಡ್ಕೊಳ್ಳೋಣ, ಸ್ವಲ್ಪ ಬ್ಯಾಸ್ಕೆಟ್ ತೊಗೊಬೋಣ ನಾವು ಮಾಡೋ ಕೆಲಸಕ್ಕೆ. ಆಮೇಲೆ ನೆಕ್ಸ್ಟು ಜಿಂಜರ್ ಇದೆ. ಜಿಂಜರು ಮೊನ್ನೆ ಆ್ಯಕ್ಚುಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ತೊಗೊಬಂದ್ಬಿಟ್ಟಿದ್ದೀನಿ, ಇದೇನೋ ಮಾಡೋಕ್ಕಾಗಲ್ಲ. ಇದಿಷ್ಟು ಜಿಂಜರ್ ತೊಗೊಳ್ಳೋಣ. ಹಂಗೆ ಕರ್ಡ್ ಕೂಡ ಖಾಲಿ ಆಗಿದೆ ಗೈಸ್. ನೋಡಿ ಇದೇನೇ ಟರ್ಕಿ ಸ್ಟೋರು, ಅಂದರೆ ತುರ್ಕರಂಡಿ ಅಂತ ಅರ್ಥ, ಮಿಂಚು ಹಂಗೆ ತಿಂದರೆ ಓಕೆ ವೈಸ್. ಇದು ಬಂದು ಇವ್ರ ಅಂಗಡಿಲಿರೋ ಫ್ರೋಝನ್ ಸೆಕ್ಷನ್ಗೆ ಬರುತ್ತೆ, ಎಲ್ಲ ಓಪನ್ ಆಗಿದ್ದು. ಸೊ ನಾನು ನಾರ್ಮಲಿ ಈ ಕರ್ಡ್ ತೊಗೊತೀನಿ, ಇದು 10% ಫ್ಯಾಟ್ ಇರುತ್ತೆ ಆ್ಯಂಡ್ 2 kg. ನನಗೆ ತುಂಬ ದಿನ ಬರುತ್ತೆ. ಬಟ್ ನಾಳೆ ಮನೆಗೆ ನೆಂಟರು ಬರೋದ್ರಿಂದ ನಾವು ಈಗ ಇದನ್ನು ತೊಗೊಂಡಿದ್ದೀವಿ ಗೈಸ್. ಆಲ್ರೆಡಿ ಬಾರ ಆಗೋಗಿದೆ. ನಾನು ಇವತ್ತು ಹೋದಂಗೆ ಮನೆಗೆ ಎತ್ಕೊಂಡು ಗೈಸ್, ಇದು ಡ್ರೈ ಫ್ರೂಟ್ಸು. ನಾಳೆ ಪಾಯಸ ಕೂಡ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಡ್ರೈ ಫ್ರೂಟ್ಸಲ್ಲಿ ಬಂದು ಇದು ಮಿಕ್ಸ್ ಡ್ರೈ ಫ್ರೂಟ್ಸು ವಿತ್ ಮಸಾಲ ಆ್ಯಂಡ್ ಐ ಥಿಂಕ್ ಇದು ಸಾಲ್ಟೆಡ್ ಅನಿಸುತ್ತೆ. ಇದು ಸ್ವಲ್ಪ ಸಾಲ್ಟೆಡು, ಬಟ್ ಇದು ನಾರ್ಮಲ್ಲು. ಇದನ್ನು ನಾನು ಯೂಸ್ ಮಾಡ್ಕೊಂಬಿಟ್ಟು ಫ್ರೂಟ್ಸ್ ತೊಗೊಬೇಡ ಗೈಸ್. ಇಲ್ಲಿ ಯಾರೂ ಇರೋಲ್ಲ ನನಗೆ, ಎಲ್ಲ ನಮ್ಮ ಕೆಲಸಗಳು ನಾವೇ ಮಾಡ್ಕೊಬೇಕು. ನಾನು ಜಾಸ್ತಿ ಬೇಡ ಅಂದ್ಕೊತಾ ಇದ್ದೀನಿ, ಒಂದು ಸ್ವಲ್ಪನೇ ತೊಗೊಳ್ಳೋಣ, ಜಾಸ್ತಿ ಬೇಡ. ಒಂದು 2 ಸೌತ್ ಸರಿ ಹೋಗುತ್ತೆ ಅನಿಸುತ್ತೆ. ಇದೆಷ್ಟು ಒಂದು 50 ಗ್ರಾಮು 100 ಗ್ರಾಮು ಬರ್ಬೋದು, ನೋಡೋಣ. ನೋಡಿ ಗೈಸ್, 1 kg ಮಿಕ್ಸ್ ಡ್ರೈ ಫ್ರೂಟ್ಸ್ ಬಂದು 16 euros ಅಂತೆ. 16 euros ಅಂದರೆ ಎಷ್ಟಪ್ಪ ಆಗೋದು, 1000. ಟೋಟಲ್ ಆಗಿ ಬಿಲ್ಲು ಬಂದು 20 euros ಆಗಿದೆ ಆಲ್ಮೋಸ್ಟು. ಏನೂ ತೊಗೊಂಡಿಲ್ಲ, ಟೊಮ್ಯಾಟೊ, ಇದು ವೆಜ್ಜೀಸು, ಕೆಲವೊಂದು ಕರ್ಡ್ ಅಷ್ಟೇ ಗೈಸ್. ಇಷ್ಟಿಗೆ 20 euros ಆಗಿದೆ, ಅಂದರೆ ಆಲ್ಮೋಸ್ಟ್ 2000 ರೂಪಾಯಿ, 1800 rupees ಅಂದ್ಕೊಳ್ಳಿ. ಇನ್ನು ನೆಕ್ಸ್ಟು ಇನ್ನೊಂದು ನಮ್ಮ ಜಾಮನ್ ಸೂಪರ್ ಮಾರ್ಕೆಟ್ಗೆ ಹೋಗಿ ಕೆಲವು ಫ್ರೂಟ್ಸ್ ತೊಗೊಳ್ಳೋಣ. ಆಲ್ಮೋಸ್ಟ್ ಎಂಡಿಂಗೇ ಬಂದಿದ್ದೀನಿ ಗೈಸ್. ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳೋದ್ನಲ್ಲ ನಮ್ಮ ಮನೆ ಹತ್ರ ಇರೋ ಸೂಪರ್ ಮಾರ್ಕೆಟ್ ಅಂತ, ಅದೇ ಎಡೆಕ. ಆ್ಯಕ್ಚುಲಿ ಇಲ್ಲಿ ಟಾಕ್ ಇದೆ ಎಡೆಕ ಬಗ್ಗೆ. ಎಡೆಕ ಅಂದರೆ ಲೈಕ್ ರಿಚ್ ಪೀಪಲ್ ಶಾಪ್ ಇಯರ್ ಅಂತ, ಬಟ್ ನಮಗೆ ಬೇರೆ ಆಪ್ಷನ್ ಇದೆ, ವಿ ಆರ್ ಶಾಪಿಂಗ್ ಇಯರ್ ಅಂತ. ಇದು ತೊಗೊಬಿಡೋಣ ಗೈಸ್. ಆ್ಯಪಲ್ಲು ದೇವ್ರಿಗೆ ಇಡಬೇಕು ನಾಳೆ ಹೆಂಗಿದ್ರು ಫ್ರೂಟ್ಸು. ಹೇಳಿದ್ನಲ್ಲ ಗೈಸ್, ಕಷ್ಟ ಇದೆ ವ್ಲಾಗ್ ಮಾಡೋದು. ಇವತ್ತು ಯಾರ ಕೆಲಸ ಮಾಡೋರು ಕೈಲಿ ಕೊಟ್ಟಿದ್ದೀನಿ ವ್ಲಾಗ್ ಮಾಡೋಕ್ಕೆ, ಎಷ್ಟು ಅಂತ ಇಟ್ಕೊಡೋದು ಗೈಸ್. ಬಟ್ ಫೆಸ್ಟಿವ್ ಶಾಪಿಂಗ್ ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಇದು ಹುಡುಗರನ್ನ ಅಚ್ಚುಮೆಚ್ಚಿನ ಸೆಕ್ಷನ್ನು. ಇವತ್ತುವರೆಗೂ ಒಂದು ಸಲನೂ ನಾನು ಎಲ್ಲಿ ವಿಸಿಟ್ ಮಾಡಿಲ್ಲ ಈ ಸೆಕ್ಷನ್ಗೆ. ಬಟ್ ನಮ್ಮ ಸೂಪರ್ ಮಾರ್ಕೆಟ್ಗೂ ಜಾಮನ್ ಸೂಪರ್ ಮಾರ್ಕೆಟ್ಸ್ಗೂ ಇದೇ ಡಿಫ್ರೆನ್ಸ್ ಇರೋದು. ನಮ್ಮ ಸೂಪರ್ ಮಾರ್ಕೆಟಲ್ಲಿ ಇಲ್ಲಿ ಏನೇನು ಕಾಣಿಸ್ತಿದೆ ಎಲ್ಲ ಎಡಿಬಲ್ ಪ್ರಾಡಕ್ಟ್ಸ್ ಇರುತ್ತೆ, ಎಣ್ಣೆ ಒಂದಿರಲ್ಲ. ಇವ್ರು ನೋಡ್ರಿ, ಎಣ್ಣೆ ಎಲಿಜಿಬಲ್ ಆಗಿ ಇಲ್ಲಿ 16 ಇಯರ್ಸಿಂದನೇ ಎಣ್ಣೆ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಗೈಸ್. ಎಲ್ಲ ಥರ ಬ್ರ್ಯಾಂಡ್ಸು ಎಣ್ಣೆ. ಆಮೇಲೆ ನಾನು ಹಾಲು ತೊಗೋಬೇಕು ನಾಳೆ ಪಾಯಸಕ್ಕೆ, ಸೊ ಹಾಲು ತೊಗೋಬೋದು. ನೋಡಿ ಗೈಸ್, ಫ್ರೋಝನ್ ಪ್ರಾಡಕ್ಟ್ಸಲ್ಲಿ ನಮಗೆ ತುಂಬ ಆಪ್ಷನ್ಸ್ ಇದೆ. ಲಿಟ್ರಲಿ ಯಾಗರ್ಟು, ಫ್ಲೇವರ್ಡ್ ಯಾಗರ್ಟ್ಸು, ಕರ್ಡು, ಆಮೇಲೆ ಮಿಲ್ಕು ಎಲ್ಲ ಸಿಗುತ್ತೆ. ಸೊ ಈಗ ನಾನು ರೆಗ್ಯುಲರಾಗಿ ತೊಗೊಳ್ಳೋದು ಈ ಮಿಲ್ಕು, 3.5% ಫ್ಯಾಟ್ದು. ಅದು ಒಂದು
2 3 4 ತಗೊಳ್ಳೋಣ. ಈ ಸೂಪರ್ ಮಾರ್ಕೆಟಲ್ಲಿ ಒಂದು ಪ್ಲಸ್ ಏನಂದರೆ ನಮಗೆ ಸೆಲ್ಫ್ ಬಿಲ್ಲಿಂಗ್ ಆಪ್ಷನ್ ಸಿಗುತ್ತೆ. ನೆಕ್ಸ್ಟು ಪೊಟ್ಯಾಟೊ, ನೆಕ್ಸ್ಟು ಮಿಲ್ಕು 4 ಟೈಮ್ಸು. ಆಗೋಯ್ತು. ಸೊ ಟೋಟಲ್ ಎಷ್ಟಾಗಿದೆ? 796 ಆಗಿದೆ. ಈಗ ಚೆಕ್ಔಟ್ ಮಾಡೋಣ. ನೈಟ್ ಟ್ಯಾಪ್ ಆ್ಯಂಡ್ ಜಾಲಿಂಗ್ ಅಂದರೆ ಐ ಕ್ಯಾನ್ ಪೇ ಬೈ ಕಾರ್ಡ್ ಅಂತ. ಕಾರ್ಡ್ ಇದಾದಮೇಲೆ ಈ ರೀತಿ ಬಿಲ್ ಜನ್ರೇಟ್ ಆಗುತ್ತೆ ಗೈಸ್. ಈಗ ಬಿಲ್ ಇಟ್ಕೊಂಡು ಅಲ್ಲಿ ಟ್ಯಾಪ್ ಮಾಡಿದ್ರೆ ನಾವು ಆಚೆ ಹೋಗ್ತು ಗೈಸ್. ಈ ಸ್ಟೋರಲ್ಲೂ ಆಲ್ಮೋಸ್ಟ್ 8 euros ಆಗಿದೆ. ಆಲ್ಮೋಸ್ಟ್ 800 ರುಪೀಸ್ ಅಂದ್ಕೊಳ್ಳೋಣ. ಈಗ ಇದನ್ನ ಇಷ್ಟನ್ನ ಎತ್ಕೊಂಡು ಮನೆಗೆ ಹೆಂಗೆ ಹೋಗೋದು ಗೊತ್ತಿಲ್ಲ, ಫುಲ್ ಸುಸ್ತಾಗೋಗ್ಬಿಟ್ಟಿದೆ. ಸೊ ಗೈಸ್ ಫೈನಲಿ ಮನೆಗಂತೂ ಬಂದ್ಬಿಟ್ಟಿದ್ದೀನಿ. ದ ಮೋಸ್ಟ್ ಇಂಪಾರ್ಟೆಂಟ್ ಎಲಿಮೆಂಟ್ಸು ಒಂದು ಏನದು ಕಡಲೆಕಾಯಿ ಮತ್ತು ಇನ್ನೊಂದು ಕಬ್ಬು, ಎಳ್ಳು ಬೆಲ್ಲ ಮಾಡಬೇಕು. ಗೆಣಸು ಮರ್ತೋಗಿದ್ದೀನಿ, ಗೆಣಸು ಬಾಳೆಹಣ್ಣು ಹೂವು ಮರ್ತೋಗಿದ್ದೀನಿ. ಸೊ ಅದು ನಾಳೆ ತರಬೇಕು. ಇನ್ನೊಂದು ಇಷ್ಟೊಂದು ಐಟಮ್ಸ್ ಎತ್ಕೊಂಡು ಓಡಾಡೋದು ಸಿಕ್ಕಾಪಟ್ಟೆ ಕಷ್ಟ ಆಗಿದೆ. ಆ್ಯಂಡ್ ನಿಮಗೆ ಟೋಟಲಾಗಿ ಎಷ್ಟಾಗತ್ತೆ ಅಂತ ಹೇಳಿದ್ನಲ್ಲ. ಸೊ ಅದು ಆಲ್ಮೋಸ್ಟ್ 50 euro ದಾಟಿದೆ. 50 euro ಅಂದರೆ ನಮ್ಮ ಪ್ರೈಸಲ್ಲಿ ಗೊತ್ತಲ್ಲ, 4,500 ಇಂದ 5,000 ಗೈಸ್. ಇಷ್ಟೇ, ಏನೂ ಇಲ್ಲ. ವೆಜಿಟೇಬಲ್ಸು, ಹಾಲು, ಐ ಮೀನ್ 1-2 ಫ್ರೂಟ್ಸು, ಇಷ್ಟಕ್ಕೆ ಇಷ್ಟಾಗಿದೆ. ನಮ್ಮಮ್ಮ ಇಷ್ಟರಲ್ಲಿ 2 ಹಬ್ಬ ಮಾಡ್ತಾರೆ ಗೈಸ್. ಬಟ್ ಓಕೆ, ನಾಳೆ ಫ್ರೆಂಡ್ಸ್ ಬೇರೆ ಬರ್ತಾ ಇದ್ದಾರೆ, ಅಡುಗೆ ಮಾಡಬೇಕು. ಮಾಡ್ತೀನಿ, ನೋಡೋಣ ನಾಳೆದು ಸೆಲೆಬ್ರೇಷನ್ ಹೆಂಗೆ ನಡೆಯುತ್ತೆ ಅಂತ. ಆದಷ್ಟು ಎಲ್ಲ ಕ್ಲಿಪ್ಸ್ನ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಗೈಸ್, ಲವ್ ಯು ಆಲ್, ಬಾಯ್.